ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ದರ್ಶನ್ಗೆ ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ಅನ್ನುವ ಕುತೂಹಲ ಅಭಿಮಾನಿಗಳಂತೂ ಇದ್ದೇ ಇದೆ. ಹಾಗಾಗಿ ಎಲ್ಲರ ಚಿತ್ತ ನೆಟ್ಟಿರೋದು ಇವತ್ತು ಕೋರ್ಟ್ನತ್ತ. ಯಾಕೆಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಶುರುವಾಗಿದೆ. ದರ್ಶನ್ ಪರ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು ತಮ್ಮ ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ ನೋಡಿ. ರೇಣುಕಾಸ್ವಾಮಿ ಸತ್ತಿರುವ ಬಗ್ಗೆ 8ನೇ ತಾರೀಕು ಗೊತ್ತಾಗಿತ್ತು. ಆದರೂ 12ನೇ ತಾರೀಕುವರೆಗೂ ಕೂಡ ಆರೋಪಿಗಳನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ? PSI ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಈ ವಿಚಾರ ಮೊದಲೇ ಗೊತ್ತಿತ್ತು ಅಲ್ವಾ? ರೇಣುಕಾಸ್ವಾಮಿ ಸತ್ತಿರೋದು 8ನೇ ತಾರೀಕು ಅಂತ. ಆದರೆ 12ನೇ ತಾರೀಕು ಪಂಚನಾಮೆಗೆ ಯಾಕೆ ಕರ್ಕೊಂಡು ಹೋದ್ರು? ಈ ವಿಚಾರ PSIಗೆ ಮೊದಲೇ ಗೊತ್ತಿತ್ತು ವಿನಯ್, ಮೊದಲೇ ಗೊತ್ತಿತ್ತು PSIಗೆ. ಆದರೆ ಯಾಕೆ ಅಷ್ಟು ತಡವಾಗಿ 4 ದಿನ ಬೇಕಾಯ್ತಾ ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ಅಲ್ಲಿ ತಮ್ಮ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು. ನೋಡಿ, ಒಬ್ಬ ಹಿರಿಯ ವಕೀಲ ಅಲ್ಲಿ ವಾದವನ್ನು ಮಂಡನೆ ಮಾಡ್ತಿದ್ದಾರೆ ಅಂತಂದರೆ ಒಂದಷ್ಟು ಕೀ ಪಾಯಿಂಟ್ಗಳನ್ನು ಇಟ್ಕೊಂಡು ಅವರು ವಾದವನ್ನು ಮಂಡಿಸ್ತಾರೆ. ಆ ಕೀ ಪಾಯಿಂಟ್ಗಳನ್ನು ಈಗ ಅಲ್ಲಿ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಈಗ ಆರೋಪಿ ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂದಿದ್ದಾರೆ. ಆದರೆ ಪೊಲೀಸರು ಶೂಗಳನ್ನು ರಿಕವರಿ ಮಾಡಿದ್ದಾರೆ. ಯಾರ್ದು? ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಹೇಳಿದ್ದಾರೆ. ಆದರೆ ಮನೆಗೆ ಹೋಗಿ ಶೂಸನ್ನು ಸೀಸ್ ಮಾಡಿದ್ರು, ಶೂ ಅನ್ನು FSL ಕಳಿಸಿದ್ರು. ಶೂ ಮೇಲೆ ರಕ್ತದ ಕಲೆ ಇತ್ತು ಅಂತೇಳಿ ಅಲ್ಲಿ ನೀವು ತೋರಿಸ್ತಾ ಇದ್ದೀರಿ. ಆದರೆ ಯಾಕೆ ಶೂಗಳನ್ನು ರಿಕವರಿ ಮಾಡಿದ್ರು? ಇದು ಬೇಕಾದ ಸಾಕ್ಷಿ ಪ್ಲಾಂಟ್ ಅನ್ನ ಮಾಡಿದ್ದೆ ಅನ್ನೋದನ್ನ ಅಚ್ಚುಕಟ್ಟಾಗಿ ತೋರಿಸ್ತಾ ಇದೆ. ನೋಡಿ, ಆ ಲೂಪ್ ಹೋಲ್ಸ್ಗಳು ಎಲ್ಲ ಕಡೆ ಇದ್ದೇ ಇರುತ್ತೆ. ಆ ಲೂಪ್ ಹೋಲ್ಸ್ಗಳನ್ನು ಇಟ್ಟುಕೊಂಡು ಡಿಫೆಂಡ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಸಿ.ವಿ. ನಾಗೇಶ್ ಅವರು. ಸ್ವಇಚ್ಛಾ ಹೇಳಿಕೆ ಯಾರ್ದು? ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ. ಆ ಸ್ವಇಚ್ಛಾ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ತಾನು ಚಪ್ಪಲಿನ ಧರಿಸಿದ್ದೆ ಅಂತ ತಿಳಿಸಿದ್ದಾರಂತೆ. ಆದರೆ ಯಾಕೆಂದರೆ ಚಾರ್ಜ್ ಶೀಟ್ 3991 ಪುಟಗಳು, ಅದನ್ನು ಇಷ್ಟು ದಿನ ಅವರು ಸ್ಟಡಿ ಮಾಡಿದ್ದಾರೆ. ಸ್ವಇಚ್ಛಾ ಹೇಳಿಕೆಯಲ್ಲಿ ಏನೆಲ್ಲ ಹೇಳಿದ್ದಾರೆ ದರ್ಶನ್ ಅವರು ಅದೆಲ್ಲವನ್ನು ಕೂಡ ಗಮನಿಸಿದ್ದಾರೆ. ಏನೇನು ಸೀಸ್ ಆಗಿದೆ ಅದನ್ನು ಕೂಡ ಗಮನಿಸಿದ್ದಾರೆ. ಇಲ್ಲಿ ಚಪ್ಪಲಿ ಅಂತ ಹೇಳಿದರೆ ಸ್ವಇಚ್ಛಾ ಹೇಳಿಕೆಯಲ್ಲಿ 161 ಸ್ಟೇಟ್ಮೆಂಟ್ ಪೊಲೀಸರ ಮುಂದೆ ಕೊಟ್ಟಿರುವಂಥ ಸ್ವಇಚ್ಛಾ ಹೇಳಿಕೆ. ಆದರೆ ಇಲ್ಲಿ ಶೂ ಅಂತ ತೋರಿಸಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಗ ಕೋರ್ಟ್ ಹಾಲಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನ ಓದ್ತಾ ಇದ್ದಾರೆ. ಐಡಿಯಲ್ ಹೋಮ್ಸ್ ಮನೆಯಲ್ಲಿ ಇಟ್ಟಿರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಓದ್ತಿದ್ದಾರೆ. ತಾನು ಧರಿಸಿದ್ದ ಎಲ್ಲಾ ಬಟ್ಟೆಗಳ ಬಗ್ಗೆ ದರ್ಶನ್ ಉಲ್ಲೇಖವನ್ನ ಮಾಡಿದ್ದಾರೆ. ನೋಡಿ, ಅವತ್ತು ದರ್ಶನ್ ಅವರ ಬಟ್ಟೆಗಳನ್ನ ಬೇರೆ ಬೇರೆ ಕಡೆ ಹೋಗಿ ರಿಕವರಿ ಮಾಡಿದ್ರು. ರಿಕವರಿ ಹೇಗೆ ಮಾಡಿದ್ರು? ವಿಜಯಲಕ್ಷ್ಮಿ ಅವರ ಸಾಕ್ಷಮದಲ್ಲಿ ಅದನ್ನು ರಿಕವರಿ ಮಾಡಿದ್ರು, ಸೀಸ್ ಮಾಡಿದ್ರು. ಶೂ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು. ಆಮೇಲೆ FSL ರಿಪೋರ್ಟ್ ಹೇಳಿದೆ, ಅಲ್ಲಿ ದರ್ಶನ್ ಧರಿಸಿದಂಥ ಪ್ಯಾಂಟ್ ಮೇಲೆ ರಕ್ತದ ಕಲೆ ಇತ್ತು. ಆ ರಕ್ತದ ಕಲೆ ನಾವು ಅದನ್ನು ಟೆಸ್ಟ್ ಮಾಡಿದಾಗ ಅದು ರೇಣುಕಾಸ್ವಾಮಿಯದ್ದೇ, ಈ ರೀತಿಯಾದಂಥ ರಿಪೋರ್ಟ್ ಇತ್ತು. ಸೊ ನೋಡಿ, ಸ್ವಇಚ್ಛಾ ಹೇಳಿಕೆಯನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಅದನ್ನು ಓದ್ತಾ ಇದ್ದಾರೆ ವಕೀಲರು. ವಿಚಾರಣೆ ನೋಡಿ, ಅದಕ್ಕೋಸ್ಕರನೇ ಹಿರಿಯ ವಕೀಲರು ಅಲ್ಲಿ ಯಾವಾಗಲೂ ಕೂಡ ವಾದವನ್ನು ಮಂಡನೆ ಮಾಡಬೇಕಾದ್ರೆ ಜೂನಿಯರ್ ವಕೀಲರೆಲ್ಲರೂ ಕೂಡ ಅದನ್ನು ಗಮನಿಸ್ತಾ ಇರ್ತಾರೆ. ಹೇಗೆ ಇವರು ವಾದವನ್ನು ಮಂಡನೆ ಮಾಡ್ತಾರೆ, ಏನೆಲ್ಲ ಪಾಯಿಂಟ್ಗಳನ್ನು ಇಟ್ಕೊಂಡು ಇವರು ಡಿಫೆನ್ಸನ್ನು ಮಾಡ್ತಾರೆ ಅಂತೇಳಿ ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನೋಡಿ, ಒಮ್ಮೆ ರೀಕಾಲ್ ಮಾಡಿಬಿಡೋಣ ಇವತ್ತು ಒಂದಷ್ಟು ಕೀ ಪಾಯಿಂಟ್ಗಳನ್ನು. ನೋಡಿ, ಸೆಕ್ಯೂರಿಟಿ ಗಾರ್ಡ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಾದ ಮೇಲೆ PSI ಬಗ್ಗೆ ವಿಚಾರ ತಿಳಿಸಿದ್ದಾರೆ. 8ನೇ ತಾರೀಕು ಮರ್ಡರ್ ಆಗಿದೆ ಅಂತ ತಿಳಿಸಿದ್ದಾರೆ. 12ನೇ ತಾರೀಕು ಸ್ಥಳ ಮಹಾಜರನ್ನು ಮಾಡಿದ್ದಾರೆ. ಯಾಕೆ? PSI ಒಬ್ರಿಗೆ ಮುಂಚೆನೇ ಗೊತ್ತಿತ್ತಲ್ವಾ? ಯಾಕೆ ಇದರ ಬಗ್ಗೆ ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ? ವಾದವನ್ನು ಮಂಡಿಸ್ತಾ ಇದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಒಂದು ಕಡೆ ಚಪ್ಪಲಿ ಅಂತ ದಾಖಲು ಮಾಡಲಾಗಿದೆ. ಆದರೆ ಇವರು ಶೂ ಅನ್ನು ಹೇಗೆ ರಿಕವರಿ ಮಾಡೋದಕ್ಕೆ ಸಾಧ್ಯ? ಪ್ರಶ್ನೆ ಮಾಡಿದ್ದಾರೆ ಕೋರ್ಟ್ನಲ್ಲಿ ವಕೀಲರು ಸಿ.ವಿ. ನಾಗೇಶ್ ಅವರು. ಹೇಗ್ರಿ ಸಾಧ್ಯ ಆಗುತ್ತೆ?
ಈಗ ಇದಕ್ಕೆಲ್ಲವೂ ಕೂಡ SPP ಉತ್ತರವನ್ನು ಕೊಡಬೇಕು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಉತ್ತರವನ್ನು ಕೊಡಬೇಕು. ನೋಡಿ ಎಂಥ ಪ್ರಶ್ನೆ ಎತ್ತಿಟ್ಟಿದ್ದಾರೆ. ಸ್ವಇಚ್ಛೆ ಹೇಳಿಕೆಯಲ್ಲಿರೋದು ಚಪ್ಪಲಿ, ಇಲ್ಲಿ ತೋರಿಸಿರೋದು ಶೂ. ಹೇಗೆ ಸಾಧ್ಯ? ಹೇಗೆ ಶೂ ರಿಕವರಿ ಮಾಡಿದ್ರು? ಯಾಕೆ ರಿಕವರಿ ಮಾಡಿದ್ರು ಅಂತೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಕೋರ್ಟ್ನಲ್ಲಿ ಹಿರಿಯ ವಕೀಲರಾಗಿರುವಂಥ CV ನಾಗೇಶ್ ಅವರು. ಒಂದು ಕಡೆ ನೋಡಿ ಎಂತೆಂಥ ಅಂಶಗಳನ್ನು ಎತ್ತುತ್ತಾ ಇದ್ದಾರೆ ಅಂತೇಳಿ. ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ರೆ ಇವತ್ತು ಏನಾಗಬಹುದು? ಇದು ಪ್ರಬಲವಾದಂಥ ವಾದ. ಇದಕ್ಕೆಲ್ಲವೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸ್ತಾರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು. ಬಹಳ ಕುತೂಹಲ ಇದೆ. ಒಂದು ಇವತ್ತು 2-3 ಆಗ್ಬೋದು ಬೆಳವಣಿಗೆ. ಒಂದು, ದರ್ಶನ್ ಅವರಿಗೆ ಓಕೆ, ಅವ್ರಿಗೆ ಬೆನ್ನು ಪೇನ್ ಇದೆ, ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನುವ ಆಧಾರದಲ್ಲಿ ಜಾಮೀನನ್ನು ಮಂಜೂರು ಮಾಡ್ಬೋದು. ಅಥವಾ ಇವತ್ತು ದರ್ಶನ್ ಪರ ವಕೀಲರ ವಾದವನ್ನು ಆಲಿಸಿ ಆ ಬಳಿಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಅವರು ಪ್ರತಿವಾದವನ್ನು ಮಂಡಿಸೋದಕ್ಕೆ ಕಾಲಾವಕಾಶ ಕೋರ್ಬೋದು, ಅಥವಾ ಅವರಿಗೆ ಕಾಲಾವಕಾಶವನ್ನು ಕೊಡ್ಬೋದು. ಅಥವಾ ವಾದವನ್ನು ಆಲಿಸಿದ ಬಳಿಕ ವಿಚಾರಣೆಯನ್ನು ಮುಂದೂಡ್ಬೋದು. ಏನು ಬೇಕಾದರೂ ಆಗ್ಬೋದು. ಒಂದು ವಿಚಾರಣೆ ಮುಂದೂಡ್ಬೋದು, ಅಥವಾ ಜಾಮೀನನ್ನು ಕೊಡ್ಬೋದು, ಅಥವಾ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೋದು. ಏನು ಬೇಕಾದರೂ ಆಗ್ಬೋದು. ಬಹಳ ಕುತೂಹಲ ಇದೆ. ಇವತ್ತು ದರ್ಶನ್ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಕ್ಕೇ ಬಿಡುತ್ತೆ ಅಂತೇಳಿ ಅದೇ ರೀತಿಯಾದಂಥ ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ CV ನಾಗೇಶ್ ಅವರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸಿಟಿ ಸಿವಿಲ್ ಕೋರ್ಟ್ನ ಮುಂಭಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ವಾದವನ್ನು ಕೇಳ್ತಾ ಇದ್ದೀವಿ. ಈಗ ಒಂದಷ್ಟು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಿದ್ದಾರೆ. ಆದರೆ ಈ ವಾದವನ್ನು ಮಂಡಿಸೋದು ವಿಚಾರ ಅಲ್ಲ, ಆದರೆ ಅಲ್ಲಿ ಕೀ ಪಾಯಿಂಟ್ಗಳನ್ನು ಹುಡ್ಕೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಈಗ ನೋಡಿ, ಅಲ್ಲಿ ಚಪ್ಪಲಿ ಅಂತ ಸ್ವಇಚ್ಛೆ ಹೇಳಿಕೆಯಲ್ಲಿದೆ, ಆದರೆ ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಶೂ ಅನ್ನು ರಿಕವರಿ ಮಾಡಿದ್ದೀವಿ, ಶೂ ಅನ್ನು ಲ್ಯಾಬ್ ಕೊಟ್ಟಿದ್ದೀವಿ, ಶೂ ಅನ್ನು ಟೆಸ್ಟ್ ಮಾಡಿಸಿದ್ದೀವಿ ಅಂತ ಹೇಳಿದ್ರಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಏನಾಗಬಹುದು ರಂಜಿತ್? ನಾಗೇಂದ್ರ ಬಾಬು, ಇವತ್ತು CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇರೋದು ಇದು ಇಲ್ಲಿವರೆಗೂ ಕೂಡ CV ನಾಗೇಶ್ ಅವರ ವಾದಕ್ಕಿಂತ ವಿಭಿನ್ನವಾಗಿದೆ. ಇವತ್ತು ಅವರ ವಾದ ದರ್ಶನ್ಗೆ ಬೇಲ್ ಯಾಕೆ ಕೊಡಬಾರ್ದು, ದರ್ಶನ್ಗೆ ಬೇಲ್ ಕೊಡೋದ್ರಿಂದ ಏನಾಗುತ್ತೆ, ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಎಲ್ಲವನ್ನು ಕೂಡ ಎಳೆಯಾಗಿಯೂ ಕೂಡ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಮತ್ತೆ CV ನಾಗೇಶ್ ಅವರ ವಾದದಲ್ಲಿ ಒಂದಂತೂ ಬಹಳ ಕ್ಲಿಯರ್ ಆಗಿದೆ. ಚಾರ್ಜ್ ಶೀಟ್ನ 3993 ಪುಟಗಳ ಚಾರ್ಜ್ ಶೀಟ್ ಏನಿದೆ, ಪೊಲೀಸರು ಸಲ್ಲಿಕೆ ಮಾಡಿರುವಂಥ ಚಾರ್ಜ್ ಶೀಟ್, ಅಲ್ಲಿರುವಂಥ ಕೆಲವು ಲೋಪದೋಷಗಳನ್ನು ಹೆಕ್ಕಿ CV ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಅದನ್ನು ವಾದವನ್ನು ಪ್ರಬಲವಾಗಿ ಮಂಡಿಸ್ತಾ ಇದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತು ಸೂಕ್ಷ್ಮವಾಗಿ ಹೇಳಿದ್ದವರು, ಸೆಕ್ಯೂರಿಟಿ ಗಾರ್ಡ್, ಆ ಒಂದು ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್, ಎದುರುಗಡೆ ಇದ್ದಂಥ ಫ್ಲ್ಯಾಟ್ ಅಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್, ಆತ ಹೇಳಿದಂಥ 164 ಹೇಳಿಕೆ, 164 ಹೇಳಿಕೆನ ದಾಖಲು ಮಾಡ್ಕೊಂಡಿದ್ದಾರೆ. ಹೌದು, ಪೊಲೀಸರು. ಆ ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ, ಆತ ಹಿಂದಿಯವನು. ಪೊಲೀಸರು ಕೊಟ್ಟಂತಹ ಆ ಒಂದು ಟ್ರಾನ್ಸ್ಲೇಷನ್ ಏನಿದೆ ಅದನ್ನು ಆತ ಓದಿದ್ದಾನೆ. ಇದರಲ್ಲೇ ಅರ್ಥ ಮಾಡ್ಕೊಳ್ಬೇಕು ಪೊಲೀಸರು ಈ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ. 8ನೇ ತಾರೀಕು ರೇಣುಕಾ ಸ್ವಾಮಿಯ ಕೊಲೆ ಆಗುತ್ತೆ. 12ನೇ ಎಸ್ ರಂಜಿತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಈಗ ನೋಡಿ, CV ನಾಗೇಶ್ ಅವರು ದರ್ಶನ್ ಪರ ವಕೀಲರು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಕನ್ನಡ ಬರೋದೇ ಇಲ್ಲ, ಹೇಗೆ ನೀವು ಅವರಿಂದ ಸ್ಟೇಟ್ಮೆಂಟ್ ತೊಗೊಂಡ್ರಿ, ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ರಿ? 12ನೇ ತಾರೀಕು ರಕ್ತ ಇರುವ ವಸ್ತುಗಳನ್ನು ಸೀಸ್